ಮಾಡ್ತಾ ಇದ್ರು ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೆ ಶಾಕ್ ಆಗುತ್ತೆ. ರಾಜ್ಯದಲ್ಲಿ ಬರೋಬ್ಬರಿ 15,75,000ಕ್ಕೂ ಹೆಚ್ಚು ಜನರ ಪೆನ್ಷನ್ ಅನ್ನ ಸರ್ಕಾರ ದಿಢೀರ್ ಅಂತ ಹೇಳಿ ತಡೆ ಹಿಡಿದಿದೆ. ಪ್ರತಿ ತಿಂಗಳು ಮೆಡಿಸಿನ್ ತಗೊಳ್ಳೋದಿಕ್ಕೆ ಅಥವಾ ದಿನಬಳಕೆಯ ಸಣ್ಣ ಪುಟ್ಟ ಖರ್ಚಿಗೆ ಸರ್ಕಾರ ಕೊಡುವ ಪೆನ್ಷನ್ ಮೇಲೆಯೇ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋ ಲಕ್ಷಾಂತರ ಬಡ ಹಿರಿಯ ನಾಗರಿಕರಿಗೆ ಇದು ಶಾಕಿಂಗ್ ನ್ಯೂಸ್. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ಕಳೆದ 2-3 ತಿಂಗಳಿಂದ ನಿಮ್ಮ ಮನೆಯಲ್ಲಿರೋ ಅಜ್ಜ ಅಜ್ಜಿಗೆ, ಅಮ್ಮನಿಗೆ ಅಥವಾ ಅಕ್ಕ ತಂಗಿಯರಿಗೆ ಬರಬೇಕಾಗಿದ್ದ ಸರ್ಕಾರದ ಪೆನ್ಷನ್ ದುಡ್ಡು ದಿಢೀರ್ ಅಂತ ಹೇಳಿ ನಿಂತು ಹೋಗಿದ್ಯಾ? ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಮೊಬೈಲ್ ಮೆಸೇಜ್ ಚೆಕ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಹುಷಾರ್, ಸರ್ಕಾರ ಸೈಲೆಂಟ್ ಆಗಿ ತಗೊಂಡಿರೋ ಈ ಒಂದು ಬಿಗ್ ಡಿಸಿಷನ್ ನಿಮ್ಮ ಫ್ಯಾಮಿಲಿ ಮೇಲೂ ಕೂಡ ಅಫೆಕ್ಟ್ ಆಗಿರ್ಬೋದು. ಇವತ್ತು ಬರ್ತಿರೋ ನಿಮ್ಮ ಪೆನ್ಷನ್ ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಯಾವಾಗ ಬೇಕಾದ್ರೂ ಸ್ಟಾಪ್ ಕೂಡ ಆಗ್ಬಹುದು. ಹಾಗಿದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕೌಂಟ್ಗಳನ್ನ ಬಂದ್ ಮಾಡಿದ್ದಾದ್ರೂ ಯಾಕೆ? ಸರ್ಕಾರದ ಹತ್ತಿರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರೂ ಹೀಗೆ ಮಾಡ್ತಾ ಇದೆಯಾ? ನಿಮ್ಮ ಮನೆಯ ಪೆನ್ಷನ್ ದುಡ್ಡು ನಿಲ್ಬಾರ್ದು, ಬಂದಾಗಿರೋ ಹಣ ತಕ್ಷಣ ವಾಪಸ್ ಬರಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು? ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಇನ್ ಡೀಟೇಲ್ ಅಂದ್ರೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋವನ್ನ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಎಸ್, ಈ ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆ ಹಾಗೂ ಅದರಲ್ಲಿ ಆಗಿರುವಂತ ದೊಡ್ಡ ಬದಲಾವಣೆಗಳ ಬಗ್ಗೆ ನಾನು ಮಾತಾಡ್ತೀನಿ. ನೋಡಿ, ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮೊದಲಿಗೆ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂದ್ರೆ ಈ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಮತ್ತು ಅಂಗವಿಕಲರ ಪಿಂಚಣಿ ಯೋಜನೆಗಳ ಅಡಿಯಲ್ಲಿ ದುಡ್ಡು ತಗೊಳ್ತಿರುವಂತ ಕೋಟ್ಯಾಂತರ ಜನರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಬಡ ಹಿರಿಯ ನಾಗರಿಕರು ಪ್ರತಿ ತಿಂಗಳು ತಮ್ಮ ಮೆಡಿಸಿನ್ ತೆಗೆದುಕೊಳ್ಳೋದಿಕ್ಕೆ ಅಥವಾ ದಿನಬಳಕೆಯ ಸಣ್ಣ ಪುಟ್ಟ ಖರ್ಚುಗಳಿಗೆ ಈ 1000 ಅಥವಾ 1500 ರೂಪಾಯಿ ಮೇಲೆನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ಸರ್ಕಾರ ಕೊಡುವ ಪೆನ್ಷನ್ ಮೇಲೆನೆ ಅವರು ಅವಲಂಬಿತರಾಗಿರ್ತಾರೆ. ಅಂತಹದ್ರಲ್ಲಿ ಕಳೆದ 3 ತಿಂಗಳಿನಿಂದ ದುಡ್ಡು ರಿಲೀಸ್ ಆಗಿಲ್ಲ ಅಂತ ಹೇಳಿದಾಗ ಜನ ಗಾಬರಿಯಾಗಿ ತಹಶೀಲ್ದಾರ್ ಆಫೀಸು, ನಾಡ ಕಚೇರಿ ಅಂತ ಅಲೆಯೋದಕ್ಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಯಾಕೆ ಹೀಗಾಯ್ತು? ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತನ? ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ನಡೀತಿರೋದೇ ಬೇರೆ ಕತೆ. ಅದೇನು ಅಂತ ಈಗ ನೋಡೋಣ. ನೋಡಿ, ರಾಜ್ಯದಲ್ಲಿ ಒಟ್ಟು 82,71,000 ಪೆನ್ಷನ್ ಅಥವಾ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಅಂದ್ರೆ ಇಷ್ಟು ಜನರಿಗೆ ಪ್ರತಿ ತಿಂಗಳು ಸರ್ಕಾರ ಬರೋಬ್ಬರಿ 400 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನ ಖರ್ಚು ಮಾಡುತ್ತೆ. ಆದ್ರೆ ಇತ್ತೀಚೆಗೆ ಕಂದಾಯ ಇಲಾಖೆಯ ಆಫೀಸರ್ಸ್ ಒಂದು ಭರ್ಜರಿ ಪ್ಲಾನ್ ಮಾಡಿ ಇಡೀ ಸಿಸ್ಟಮ್ಗೆ ಒಂದು ದೊಡ್ಡ ಸರ್ಜರಿ ಮಾಡಿದ್ದಾರೆ. ಈ ಸರ್ಜರಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 15,75,000ಕ್ಕೂ ಹೆಚ್ಚು ಜನರ ಪಿಂಚಣಿಯನ್ನ ದಿಢೀರ್ ಅಂತ ಹೇಳಿ ತಡೆ ಹಿಡಿಯಲಾಗಿದೆ ಅಥವಾ ಕ್ಯಾನ್ಸಲ್ ಮಾಡಲಾಗಿದೆ. ನೋಡಿ, ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಬರೋಬ್ಬರಿ 150 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಹಾಗಿದ್ರೆ ನೀವು ಕೇಳ್ಬೋದು, 15,75,000ಕ್ಕೂ ಹೆಚ್ಚು ಜನರ ಪೆನ್ಷನ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಅದಕ್ಕೆ ಇಲಾಖೆ 5 ಪ್ರಮುಖ ಕಾರಣಗಳನ್ನು ಕೊಟ್ಟಿದೆ. ನೋಡಿ, ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕೌಂಟ್ಗಳನ್ನ ಲಾಕ್ ಮಾಡೋದಿಕ್ಕೆ ಕೇವಲ ಆಫೀಸ್ನಲ್ಲೇ ಕೂತ್ಕೊಂಡು ಊಹೆಗಳನ್ನ ನಂಬಿ ಇದನ್ನ ಮಾಡಿದ್ದಲ್ಲ. ಖುದ್ದಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು, ವಿಎಗಳು ಪ್ರತಿ ಹಳ್ಳಿ ಪ್ರತಿ ಮನೆಗೆ ಹೋಗಿ ಲೈವ್ ಆಗಿ ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಈಗ ನವೋದಯ ಅನ್ನೋ ಹೊಸ ಡಿಜಿಟಲ್ ತಂತ್ರಾಂಶದ ಮೂಲಕ ಇಡೀ ಸಿಸ್ಟಮ್ ಅನ್ನ ಫಿಲ್ಟರ್ ಮಾಡ್ತಾ ಇದೆ. ಹಾಗೆ ಚೆಕ್ ಮಾಡಿದಾಗ ಇಲಾಖೆಗೆ ಸಿಕ್ಕಿರೋ ಆ 5 ಅಸಲಿ ಕಾರಣಗಳು ಮತ್ತು ಬಾಧಿತರಾದವರ ನಿಖರ ಅಂಕಿಅಂಶ ಇಲ್ಲಿದೆ. ನೋಡ್ತಾ ಹೋಗೋಣ. ಕಾರಣ 1, ಸೂಕ್ತ ದಾಖಲೆಗಳ ಕೊರತೆ ಮತ್ತು ತಾಂತ್ರಿಕ ಗೊಂದಲ. ಇದರಿಂದಾಗಿ ಬಾಧಿತರಾದವರು ಎಷ್ಟು? 13,23,932 ಜನ. ನೋಡಿ, ಇದು ಇಡೀ ಲಿಸ್ಟ್ ನಲ್ಲೇ ಅತ್ಯಂತ ದೊಡ್ಡ ನಂಬರ್ ಅಂತ ಹೇಳ್ಬೋದು. ಸುಮಾರು 13 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಸರಿಯಾದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ. ಸರ್ಕಾರ ಈಗ ಪಾರದರ್ಶಕತೆ ತರೋದಕ್ಕೆ ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕ್ತಾ ಇದೆ. ಇದಕ್ಕೆ ಸರ್ಕಾರದ ನಿಯಮಗಳ ಪ್ರಕಾರ ಆಧಾರ್ ಲಿಂಕ್, ಆಧಾರ್ ಜೋಡಣೆ ಮತ್ತು KYC ಕಡ್ಡಾಯ.
ಆದ್ರೆ ತುಂಬಾ ಜನರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿಲ್ಲ. ಇನ್ನು ಕೆಲವರ ವಯಸ್ಸಾದ ಕಾರಣ ಹೆಬ್ಬೆರಳ ಗುರುತು ಬಯೋಮೆಟ್ರಿಕ್ ಮ್ಯಾಚ್ ಆಗ್ತಾ ಇಲ್ಲ. ಈ ತಾಂತ್ರಿಕ ತಪ್ಪಿನಿಂದಾಗಿಯೇ ಈ 13 ಲಕ್ಷ ಜನರ ಪೆನ್ಷನ್ ಹೋಲ್ಡ್ ಆಗಿದೆ. ಇದು ಕಾರಣ ಒಂದು. ಇನ್ನು ಎರಡನೇ ಕಾರಣ ವಿಳಾಸದ ಗೊಂದಲ, ಜನ ಸಿಗ್ತಾ ಇಲ್ಲ. ನೋಡಿ, ಇದರಿಂದ ಬಾಧಿತರಾದವರು 2,21,000 ಜನ. ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಪಿಂಚಣಿ ಪಡೆಯುವ ಎಷ್ಟೋ ಜನ ಹಿರಿಯರು ವರ್ಷಗಳ ಹಿಂದೆ ಅರ್ಜಿ ಹಾಕುವಾಗ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ, ಒಂದು ವಿಳಾಸವನ್ನ ಕೊಟ್ಟಿರ್ತಾರೆ. ಆದ್ರೆ ವರ್ಷ ಕಳಿತಾ ಮಕ್ಕಳ ಮನೆಗೋ ಅಥವಾ ಬಾಡಿಗೆ ಮನೆ ಬದಲಾಯಿಸಿಯೋ ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಾರೆ, ಅಂದ್ರೆ ಬೇರೆ ಕಡೆಗೆ ಹೋಗಿರ್ತಾರೆ. ಅಧಿಕಾರಿಗಳು ವೆರಿಫಿಕೇಶನ್ಗೆ ಅಂತ ಲಿಸ್ಟ್ ಹಿಡಿದು ಆ ಮನೆಗೆ ಹೋದಾಗ ಅಲ್ಲಿ ಈ ಜನ ಇರೋದಿಲ್ಲ. ಗವರ್ಮೆಂಟ್ ಸರ್ಕಾರದ ರೂಲ್ಸ್ ಪ್ರಕಾರ ಫಲಾನುಭವಿ ಕೊಟ್ಟಿರುವಂತ ಅಡ್ರೆಸ್ ನಲ್ಲಿ ಅವ್ರು ಇಲ್ಲ ಅಂತ ಹೇಳಿದ್ರೆ ಆ ಅಕೌಂಟ್ ತಕ್ಷಣ ಸಸ್ಪೆಂಡ್ ಆಗುತ್ತೆ. ಹಾಗೆ ಪತ್ತೆಯಾಗದ 2,21,000 ಜನರ ಪೆನ್ಷನ್ ಈಗ ಬಂದಾಗಿದೆ. ಇನ್ನು ಕಾರಣ 3, ಆದಾಯ ಪ್ರಮಾಣ ಪತ್ರ ನವೀಕರಿಸದ ತಪ್ಪು ಮತ್ತು ಲಿಂಕಿಂಗ್ ಅಪ್ಡೇಟ್. ಇದರಿಂದಾಗಿ ಬಾಧಿತರಾದವರು ಎಷ್ಟು ಅಂತ ಹೇಳಿದ್ರೆ 45,853 ಜನ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಸಂಧ್ಯಾ ಸುರಕ್ಷಾ ಅಥವಾ ವೃದ್ಧಾಪ್ಯ ವೇತನ ಯೋಜನೆಗೆ ಗಂಡ ಹೆಂಡತಿ ಇಬ್ಬರ ಒಟ್ಟು ವರ್ಷದ ಇನ್ಕಮ್ ನಿಗದಿತ ಆರ್ಥಿಕ ಮಿತಿಗಿಂತ ದಾಟಿರಬಾರ್ದು, ಅಂದ್ರೆ ಅದನ್ನ ಕ್ರಾಸ್ ಆಗಿರಬಾರ್ದು ಲಿಮಿಟ್. ಸೊ ಈ ನಿಯಮ ಇರೋದ್ರಿಂದ ಫಲಾನುಭವಿಗಳು ತಾವಿನ್ನೂ ಕೂಡ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅಂತ ಪ್ರೂವ್ ಮಾಡೋದಕ್ಕೆ ನಿಯಮಿತವಾಗಿ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಈಗಿನ ಡಿಜಿಟಲ್ ಕಾಲದಲ್ಲಿ ಬೇರೆ ಬೇರೆ ಯೋಜನೆಗಳ ಅಂದ್ರೆ ಗೃಹಲಕ್ಷ್ಮಿ, ವಿಪಿಎಲ್ ಕಾರ್ಡು, ಸೊ ಈ ಡೇಟಾ ಬೇಸು ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಆದಾಯ ಮಿತಿ ಅಂದ್ರೆ ಇನ್ಕಮ್ ಮಿತಿ ಮೀರಿದ ತಕ್ಷಣ ಸಿಸ್ಟಮ್ ಆಟೋಮೆಟಿಕ್ ಆಗಿ ಪೆನ್ಷನ್ ಅನ್ನ ಕಟ್ ಮಾಡ್ತಿದೆ. ಈ 45,000ಕ್ಕೂ ಹೆಚ್ಚು ಜನ ಆದಾಯ ಪ್ರಮಾಣ ಪತ್ರವನ್ನ ನವೀಕರಿಸದೆ ರಿನ್ಯೂ ಮಾಡದೇನೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸರ್ಕಾರ ಈಗ ಅವರ ಪೆನ್ಷನ್ ಅನ್ನ ಹೋಲ್ಡ್ ಮಾಡಿದೆ. ಕಾರಣ 4, ವಾರ್ಷಿಕ ಜೀವಂತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸದೇ ಇರೋದು. ಪಿಂಚಣಿ ನಿಲ್ಲೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಕೊಡಬೇಕಾದ ಜೀವಂತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್. ಪಿಂಚಣಿ ಪಡೆಯುವಂತ ವ್ಯಕ್ತಿ ಜೀವಂತವಾಗಿದ್ದಾರೆ ಮತ್ತು ಅವರೇ ಈ ಹಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೋಸ್ಕರ, ಸಾಬೀತು ಮಾಡೋದಕ್ಕೋಸ್ಕರ ಪ್ರತಿ ವರ್ಷ ಬಯೋಮೆಟ್ರಿಕ್ ಅಥವಾ ಆನ್ಲೈನ್ ದೃಢೀಕರಣವನ್ನ ಮಾಡಬೇಕಾಗುತ್ತೆ. ಇದನ್ನ ಮಾಡದ ಲಕ್ಷಾಂತರ ಜನರ ಪೆನ್ಷನ್ ಅನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಅಂದ್ರೆ ಸದ್ಯಕ್ಕೆ ಇದು ಸ್ಥಗಿತಗೊಂಡಿದೆ. ಇನ್ನು 5ನೇ ಕಾರಣ ಬ್ಯಾಂಕ್ಗಳ ವಿಲೀನ, ಬ್ಯಾಂಕ್ ಮರ್ಜರ್ ಮತ್ತು IFSC ಗೊಂದಲ. ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಬ್ಯಾಂಕ್ಗಳು ಒಂದಕ್ಕೊಂದು ಮರ್ಜ್ ಆಗಿದಾವೆ, ನಿಮಗೂ ಕೂಡ ಗೊತ್ತು. ಇದರಿಂದಾಗಿ ಬ್ಯಾಂಕ್ಗಳ IFSC ಕೋಡ್ಗಳಿದಾವಲ್ಲ ಅದು ಕೂಡ ಚೇಂಜ್ ಆಗಿದೆ. ಆದ್ರೆ ಎಷ್ಟೋ ಜನ ವೃದ್ಧರು ಇನ್ನೂ ಕೂಡ ಹಳೆಯ ಪಾಸ್ಬುಕ್ ಅನ್ನ ಹಾಗೆ ಇಟ್ಕೊಂಡಿರೋದ್ರಿಂದ ಸರ್ಕಾರ DBT ಮೂಲಕ ಹಣ ಹಾಕಿದಾಗ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ, ತಾಂತ್ರಿಕ ಕಾರಣದಿಂದಾಗಿ ಟ್ರಾನ್ಸಾಕ್ಷನ್ ಫೇಲ್ ಆಗ್ತಾ ಇದೆ. ಹಾಗಾಗಿ ಎಷ್ಟೋ ಜನರಿಗೆ ಪೆನ್ಷನ್ ಸಿಗ್ತಾ ಇಲ್ಲ. ಇನ್ನು ಇದೆಲ್ಲದರ ಜೊತೆಗೆ ವಂಚನೆಗಳು ಕೂಡ ಬಯಲಾಗಿದೆ, ನಕಲಿ ಖಾತೆಗಳ ಹಾವಳಿ ಕೂಡ ಇದೆ. ಅಂದ್ರೆ ಕೇವಲ ತಾಂತ್ರಿಕ ಕಾರಣ ಅಷ್ಟೇ ಅಲ್ಲ, ಈ ಮನೆ ಚೆಕಿಂಗ್ ನಡೆಸಿದಾಗ ಸಿಸ್ಟಮ್ ನಲ್ಲಿದ್ದಂತ ಕೆಲವು ಶಾಕಿಂಗ್ ವಂಚನೆಗಳು ಕಂಪ್ಲೀಟ್ ಆಗಿ ಬಯಲಿಗೆ ಬಂದಿದ್ದಾವೆ. ನಿಜವಾದ ಬಡವರಿಗೆ ಸಿಗಬೇಕಾದ ಹಣವನ್ನ ಯಾರೆಲ್ಲ ಲೂಟಿ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೆ ಶಾಕ್ ಆಗುತ್ತೆ. ಅಂತಹ ವಂಚನೆಗಳು ಯಾವುದು? ವಯಸ್ಸಿನ ವಂಚನೆ. ನೋಡಿ, ನಿಯಮದ ಪ್ರಕಾರ ವೃದ್ಧಾಪ್ಯ ವೇತನವನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 65 ವರ್ಷ ದಾಟಿರಬೇಕು. ಆದ್ರೆ ಅಧಿಕಾರಿಗಳು ಚೆಕ್ ಮಾಡಿದಾಗ ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಆಧಾರ್ ಕಾರ್ಡ್ ಅಥವಾ ವಯಸ್ಸಿನ ದಾಖಲೆಯನ್ನ ತಿದ್ದಿ ಕೇವಲ 35ರಿಂದ 40 ವರ್ಷ ವಯಸ್ಸಿರುವಂತ ಯುವಕರು ಮತ್ತು ಮಿಡಲ್ ಏಜ್ ಜನ ಕೂಡ 65 ವರ್ಷ ದಾಟಿದವರ ತರಹ ನಟಿಸಿ ಅಕ್ರಮವಾಗಿ ಪ್ರತಿ ತಿಂಗಳು ಪೆನ್ಷನ್ ದುಡ್ಡನ್ನ ತಿಂತಾ ಇರೋದು ಬೆಳಕಿಗೆ ಬಂದಿದೆ. ಇನ್ನು ನೆಕ್ಸ್ಟ್ ಶ್ರೀಮಂತರ ಆಟ. ಇನ್ನು ಕೆಲವರು ಸುಳ್ಳು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟವರು, ಬ್ಯಾಂಕ್ನಲ್ಲಿ ಲಕ್ಷ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರೋರು, ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತವರು ಮತ್ತು ಸರ್ಕಾರಿ ನೌಕರರ ಪೇರೆಂಟ್ಸ್ ಕೂಡ ಬಡವರ ಹೊಟ್ಟೆಗೆ ಹೊಡೆದು ಅಕ್ರಮವಾಗಿ ಪೆನ್ಷನ್ ಅನ್ನ ತಗೊಳ್ತಾ ಇದ್ರು. ಇಂಥವರನ್ನೆಲ್ಲ ಹುಡುಕಿ ಇಡೀ ರಾಜ್ಯಾದ್ಯಂತ ಒಟ್ಟು 15,75,911 ನಕಲಿ ಅಥವಾ ಅಪೂರ್ಣ ಅಕೌಂಟ್ಸ್ ಅನ್ನ ಸರ್ಕಾರ ತಕ್ಷಣದಿಂದನೇ ಜಾರಿಗೆ ಬರೋ ಹಾಗೆ ಕಂಪ್ಲೀಟ್ ಆಗಿ ತಡೆ ಹಿಡಿದಿದೆ, ಕ್ಯಾನ್ಸಲ್ ಮಾಡಿದೆ. ಇನ್ನು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಕೌಂಟ್ ಬಂದಾಗಿದೆ ಅಂತ ನಿಮಗೇನಾದ್ರೂ ಕುತೂಹಲ ಇದೆಯಾ? ಹಾಗಿದ್ರೆ ನಿಮಗೊಂದು ಲಿಸ್ಟ್ ಅನ್ನು ನಾನೀಗ ತೋರಿಸ್ತೀನಿ. ಆ ಲಿಸ್ಟ್ ಅನ್ನು ಗಮನಿಸಿ, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಕೌಂಟ್ಗಳು ಕ್ಲೋಸ್ ಆಗಿದಾವೆ ಅಂತ ಹೇಳೋದು ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು, ಬೆಳಗಾವಿಯಲ್ಲಿ 1,31,833 ಅಕೌಂಟ್ಸ್ ಅನ್ನ ತಡೆ ಹಿಡಿಯಲಾಗಿದೆ. ಇದು ರಾಜ್ಯದಲ್ಲೇ ಹೈಯೆಸ್ಟ್, ಇಡೀ ರಾಜ್ಯದಲ್ಲೇ ಬೆಳಗಾವಿ ನಂಬರ್ 1 ಪ್ಲೇಸ್ ನಲ್ಲಿದೆ. ನೆಕ್ಸ್ಟ್ ಮೈಸೂರು 1,05,679 ಅಕೌಂಟ್ಸ್, ಕೋಲಾರದಲ್ಲಿ 90,995 ಅಕೌಂಟು, ರಾಯಚೂರಿನಲ್ಲಿ 90,143 ಖಾತೆಗಳು, ದಾವಣಗೆರೆಯಲ್ಲಿ 85,293,
ಅಕೌಂಟ್ಸು, ವಿಜಯಪುರದಲ್ಲಿ 84,153, ಕಲಬುರಗಿಯಲ್ಲಿ 82,300 ಪೆನ್ಷನ್ ಬರೋದನ್ನ ಸ್ಟಾಪ್ ಮಾಡಲಾಗಿದೆ, ತಡೆ ಹಿಡಿಯಲಾಗಿದೆ. ನೋಡಿ, ನೀವು ನಿಜವಾದ ಅರ್ಹ ವ್ಯಕ್ತಿಯಾಗಿದ್ದು ಎಲ್ಲಾ ರೂಲ್ಸು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಟೆನ್ಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾದ ಡಾಕ್ಯುಮೆಂಟ್ಸ್ ಇರೋ ಜೆನ್ಯೂನ್ ಜನರಿಗೆ ಪೆನ್ಷನ್ ಯಾವತ್ತಿನಂತೆ ಕಂಟಿನ್ಯೂ ಆಗುತ್ತೆ. ಮೊದಲು ನೀವು ನಿಮ್ಮ ಪೆನ್ಷನ್ ಸ್ಟೇಟಸ್ ಏನಾಗಿದೆ ಅಂತೇಳಿ ಆಫೀಸ್ಗಳಿಗೆ ಅಲೆಯದೇನೆ ಮನೆಯಲ್ಲೇ ಕೂತು ನೀವು ಚೆಕ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಕೇಳ್ಬೋದು, ನೀವು ಹೇಗೆ ಚೆಕ್ ಮಾಡೋದು ಅಂತ. ನೋಡಿ, ನಿಮ್ಮ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ಮೊಬೈಲ್ನಲ್ಲೇ ಚೆಕ್ ಮಾಡೋದಕ್ಕಾಗತ್ತೆ. ಹೇಗೆ ಅಂತ ಹೇಳುವಂಥದ್ದನ್ನ ನಾನೀಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಗೂಗಲ್ಗೆ ಹೋಗಿ SSP ಕರ್ನಾಟಕ ಅಥವಾ ಫಲಾನುಭವಿ ಪೋರ್ಟಲ್ ಅಂತ ಸರ್ಚ್ ಮಾಡಿ. ನಿಮ್ಮ ಪೆನ್ಷನ್ ಮಂಜೂರಾತಿ ಸಂಖ್ಯೆ, ಪೆನ್ಷನ್ ID ಅದನ್ನು ನೀವು ಹಾಕಿದ್ರೆ ಸಾಕು. ನಿಮ್ಮ ಅಕೌಂಟು ಆಕ್ಟಿವ್ ಇದೆಯಾ ಅಥವಾ ಹೋಲ್ಡ್ ಆಗಿದೆಯಾ ಅಂತ ನಿಮಗೆ ಅಲ್ಲಿ ಲೈವ್ ಆಗಿ ನೋಡಬಹುದು. ಒಂದು ವೇಳೆ ತಾಂತ್ರಿಕ ಕಾರಣಗಳಿಂದ ನಿಂತಿದ್ರೆ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ತಕ್ಷಣವೇ ಈ ಕೆಳಗಿನ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗಿದ್ರೆ ಏನೇನ್ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು? ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಮರ್ಜ್ ಆಗಿದ್ರೆ ಹೊಸ IFSC ಕೋಡ್ ಇರುವ ಪಾಸ್ಬುಕ್ ಅನ್ನ ನೀವು ತಗೊಂಡಿರಬೇಕು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, BPL ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ನಾಲ್ಕನೇದಾಗಿ ಪ್ರಸ್ತುತ ವಾಸವಿರುವಂತಹ ವಿಳಾಸದ ದೃಢೀಕರಣ ಪತ್ರ ಅಂದ್ರೆ ಅಡ್ರೆಸ್ ಪ್ರೂಫ್ ನಿಮ್ಮ ಹತ್ರ ಇರಬೇಕು. ಐದನೇದಾಗಿ ನವೀಕರಿಸಿದ ಹೊಸ ಆದಾಯ ಪ್ರಮಾಣ ಪತ್ರ ಅಂದ್ರೆ ಅಪ್ಡೇಟೆಡ್ ಇನ್ಕಮ್ ಸರ್ಟಿಫಿಕೇಟ್. ಎಲ್ಲ ದಾಖಲೆಗಳನ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇದೆಲ್ಲ ಇದ್ದ ಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನು ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಲಿಂಕಿಂಗ್ ಸಮಸ್ಯೆ ಏನಾದರೂ ಇದೆ ಅಂತ ಹೇಳಿದ್ರೆ ತಕ್ಷಣ ನಿಮ್ಮ ಪೆನ್ಷನ್ ಬರೋ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕೊಟ್ಟು NPCI ಮ್ಯಾಪಿಂಗ್ ಮತ್ತು KYC ಆಕ್ಟಿವ್ ಮಾಡ್ಕೊಳ್ಳಿ, ಸಕ್ರಿಯಗೊಳಿಸಿ ಅಂತೇಳಿ ಅಪ್ಲಿಕೇಶನ್ ಅನ್ನು ಕೊಡಿ. ಇದು ನಿಮ್ಮ ಖಾತೆಗೆ DBT ಹಣ ನೇರವಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮರುಪರಿಶೀಲನೆಗೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದ ನಾಡ ಕಚೇರಿ, ತಾಲೂಕು ಕಚೇರಿ ಅಥವಾ ಗ್ರಾಮವನ್ನು, ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗಿ ನಿಮ್ಮ ಪೆನ್ಷನ್ ID, ಪೆನ್ಷನ್ ಸಂಖ್ಯೆಯನ್ನು ಕೊಟ್ಟು ರಿವೆರಿಫಿಕೇಶನ್ ಮಾಡಿಸಿ ಮತ್ತು ಜೀವಂತ ಪ್ರಮಾಣ ಪತ್ರ ಅಪ್ಡೇಟ್ ಆಗಿದೆಯಾ ಅಂತ ಹೇಳುವಂತದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಖಚಿತಪಡಿಸ್ಕೊಳ್ಳಿ. ನಿಮ್ಮ ದಾಖಲೆಗಳೆಲ್ಲ ಸರಿಯಾಗಿದ್ರೆ ಮುಂದಿನ ತಿಂಗಳಿನಿಂದ ನಿಂತು ಹೋಗಿರುವಂತ ಎಲ್ಲಾ ತಿಂಗಳ ಬಾಕಿ ಹಣ, ಅರಿಯರ್ಸು ಒಂದೇ ಬಾರಿಗೆ ನಿಮ್ಮ ಅಕೌಂಟ್ಗೆ ಜಮೆಯಾಗಬಹುದು. ಸೊ ಸರ್ಕಾರ ತಂದಿರುವಂತ ಈ ಕಟ್ಟುನಿಟ್ಟಿನ ರೂಲ್ಸ್ ಇಂದ ಬ್ರೋಕರ್ಸ್ ಹಾವಳಿ ತಪ್ಪಿ ಅರ್ಹ ಬಡ ಜನರಿಗೆ ಸರಿಯಾದ ಸಮಯಕ್ಕೆ ದುಡ್ಡು ತಲುಪೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಆದ್ರೆ ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಕೂಡ, ಪ್ರತಿ ಬಡವರಿಗೂ ಕೂಡ ತಲುಪಬೇಕು. ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಅಜ್ಜ ಅಜ್ಜಿಯರಿಗೆ ಏನ್ ಮಾಡಬೇಕು ಅಂತ ಹೇಳಿ ತಿಳಿಯದೆ ಕಾಯ್ತಾ ಕೂತಿರ್ತಾರೆ ಪಾಪ. ಸೊ ಅದಕ್ಕೆ ತಕ್ಷಣ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಆದಷ್ಟು ಶೇರ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ